ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆ ನಾವು ಯಾವ ದಿನ ಆಚರಣೆಯನ್ನು ಮಾಡಬೇಕು, ಹಾಗೆಯೇ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಪತಿಯ ದೀರ್ಘಾಯುಷ್ಯಕ್ಕಾಗಿ, ಆರೋಗ್ಯ, ಆಯಸ್ಸು ಮತ್ತು ಶ್ರೇಯಸ್ಸಿಗಾಗಿ ಮಾಡುವಂಥ ಪೂಜೆ ಅಥವಾ ವ್ರತಕ್ಕೆ ನಾವು ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆ ಅಂತ ಕರಿತೀವಿ ಸ್ನೇಹಿತರೆ. ಇನ್ನು ಬಹಳ ಜನ ಅಂದ್ಕೊಳ್ಳೋದೇನಂತಂದರೆ, ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಅಂತಂದರೆ ಗಂಡನ ಪಾದ ಪೂಜೆಯನ್ನು ಮಾಡುವುದು ಅಷ್ಟೇ ಅಂತ ಅಂದ್ಕೊಂಡಿರ್ತಾರೆ. ಖಂಡಿತವಾಗ್ಲೂ ಇದು ತಪ್ಪು ತಿಳುವಳಿಕೆ ಸ್ನೇಹಿತರೆ. ಗಂಡನ ಪಾದ ಪೂಜೆ ಮಾಡಿದ್ರಷ್ಟೇ ಈ ಒಂದು ಪೂಜೆ ಫಲ ನಮಗೆ ಸಿಗೋದಿಲ್ಲ. ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮನೆಯಲ್ಲಿ ಪೂಜೆಯನ್ನು ಮಾಡಿದಾಗ ಮಾತ್ರ ನಮಗೆ ಸಂಪೂರ್ಣವಾದ ಪಾದ ಪೂಜೆಯ ಫಲ ಸಿಗ್ತಾ ಹೋಗುತ್ತೆ. ಹಾಗಿದ್ರೆ ನಾವು ಪಾದ ಪೂಜೆಯನ್ನು ಯಾವ ರೀತಿ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದಾಗ ನಮಗೆ ಗಂಡನ ದೀರ್ಘಾಯುಷ್ಯು ಹೆಚ್ಚಾಗುತ್ತೆ, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಅನ್ನೋದು ನೆಲೆಸುತ್ತೆ, ಗಂಡ ಹೆಂಡತಿಯರ ನಡುವೆ ಒಳ್ಳೆಯ ಬಾಂಧವ್ಯ ಅನ್ನೋದು ಏರ್ಪಡುತ್ತೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಗಂಡನ ಪಾದಪೂಜೆಯ ಬಗ್ಗೆ ಹಾಗೆಯೇ ಭೀಮೇಶ್ವರ ವ್ರತವನ್ನು ಮನೆಯಲ್ಲಿ ಯಾವ ರೀತಿ ತುಂಬ ಸರಳವಾಗಿ ಆಚರಣೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ವರ್ಷ 2026ರಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ನಾವು ಆಗಸ್ಟ್ 12ನೇ ತಾರೀಕು ಬುಧವಾರ ದಿನ ಆಚರಣೆಯನ್ನು ಮಾಡ್ತೀವಿ. ಈ ಅಮಾವಾಸ್ಯೆಯ ತಿಥಿ ನಮಗೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಈ ಒಂದು ಜ್ಯೋತಿರ್ಭೀಮೇಶ್ವರ ಅಥವಾ ಭೀಮನ ಅಮಾವಾಸ್ಯೆ ತಿಥಿ ಪ್ರಾರಂಭವಾಗುವಂಥದ್ದು ಆಗಸ್ಟ್ 12ನೇ ತಾರೀಕು ಬುಧವಾರ ದಿನ ಬೆಳಗಿನ ಜಾವ 1:52 ಪ್ರಾರಂಭವಾದರೆ, ಅದೇ ದಿನ ಅಂದರೆ ಬುಧವಾರ ದಿನ 11:12 ಮುಕ್ತಾಯ ಆಗುತ್ತೆ ಸ್ನೇಹಿತರೆ. ಈ ದಿನ ನಮಗೆ ಇಡೀ ದಿನ ಒಂದು ಭೀಮನ ಅಮಾವಾಸ್ಯೆ ತಿಥಿ ಇರೋದ್ರಿಂದ ಇಡೀ ದಿನನೂ ಕೂಡ ನಾವು ಈ ಒಂದು ಭೀಮನ ಅಮಾವಾಸ್ಯೆಯನ್ನು ಆಚರಣೆಯನ್ನು ಮಾಡಬಹುದು. ಜ್ಯೋತಿರ್ಭೀಮೇಶ್ವರ ವ್ರತ, ಜ್ಯೋತಿ ಸ್ತಂಭ ವ್ರತ ಮತ್ತು ಪತಿ ಸಂಜೀವಿನಿ ವ್ರತ ಅಂತಲೂ ಕೂಡ ಹಲವಾರು ಹೆಸರುಗಳಿಂದ ಕರೆಯಲಾಗುತ್ತೆ ಸ್ನೇಹಿತರೆ. ದೀಪ ಸ್ತಂಭ ಎಂದರೆ ದೀಪದ ಕಂಬ ಎಂಬ ಅರ್ಥವನ್ನ ಕೊಡುತ್ತೆ. ಜ್ಯೋತಿರ್ಭೀಮೇಶ್ವರ ಎಂದರೆ ಉತ್ತಮ ಆರೋಗ್ಯ ನೀಡಿ ಜೀವನ ಬೆಳಗಿಸುವುದು ಎಂಬ ಒಂದು ಶುದ್ಧ ಅರ್ಥವನ್ನ ನೀಡುವ ಒಂದು ಪದ. ಅಂದ್ರೆ ತುಂಬಾ ಸರಳವಾಗಿ ಹೇಳೋದಾದ್ರೆ, ಯಾರೆಲ್ಲ ಒಂದು ಈ ಭೀಮನ ಅಮಾವಾಸ್ಯೆ ಪೂಜೆಯನ್ನ ಮಾಡ್ತಾರೋ ಅವರಿಗೆ ಆರೋಗ್ಯ, ಆಯಸ್ಸು, ಜೀವನದಲ್ಲಿ ಸುಖ ಸಮೃದ್ಧಿ ನೆಲೆಸುವಂತೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಈಶ್ವರನ ಕೃಪೆಯಿಂದ ಪತಿಗೆ ಪತ್ನಿಯು ಮರುಜೀವ ಕೊಟ್ಟ ಅಪರೂಪದ ಸಂದರ್ಭವನ್ನ ನೆನಪಿಸುವಂತ ಒಂದು ಭೀಮೇಶ್ವರ ವ್ರತವು ಆಷಾಢ ಮಾಸದಲ್ಲಿ ಬರುವಂತ ಒಂದು ವಿಶೇಷವಾದ ಮುಖ್ಯ ಹಬ್ಬ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದನ್ನ ನಾವು ಭೀಮನ ಅಮಾವಾಸ್ಯೆ ಅಂತ ಆಚರಣೆಯನ್ನ ಮಾಡ್ತೀವಿ. ಪ್ರತಿ ಸಂವತ್ಸರದಲ್ಲಿಯೂ ಕೂಡ ಆಷಾಢ ಮಾಸದ ಅಮಾವಾಸ್ಯೆ ಎಂದು ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಆಚರಣೆಯನ್ನ ಮಾಡ್ತೀವಿ. ಅಂದ್ರೆ ಆಷಾಢ ಮಾಸದ ಅಂತ್ಯದಲ್ಲಿ, ಅಂದ್ರೆ ಶ್ರಾವಣ ಮಾಸ ಶುರು ಆಗೋದಕ್ಕಿಂತ ಮುಂಚೆ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನ ನಾವು ಆಚರಣೆಯನ್ನ ಮಾಡ್ತೀವಿ. ಪ್ರತಿಯೊಬ್ಬ ಮುತ್ತೈದೆ ಸ್ತ್ರೀ ಕೂಡ ತನ್ನ ಗಂಡನ ಆರೋಗ್ಯ, ದೀರ್ಘಾಯುಷ್ಯಕ್ಕಾಗಿ ಈ ಒಂದು ವ್ರತವನ್ನ ಮಾಡ್ತಾರೆ. ಹಾಗೇನೆ ಈ ಒಂದು ವ್ರತವನ್ನ ಅಥವಾ ಪೂಜೆಯನ್ನ ನಾವು ಮದುವೆ ಆದವರು ಮಾತ್ರ ಮಾಡ್ಬೇಕಾ, ಮುತ್ತೈದೆಯರು ಮಾತ್ರ ಮಾಡ್ಬೇಕಾ, ಮದುವೆ ಆಗಿಲ್ಲ ಅಂದ್ರೆ ವ್ರತವನ್ನ ಮಾಡಬಾರ್ದ ಅಂತ ಕೇಳ್ತಿರ್ತಾರೆ. ಆತರ ಏನಿಲ್ಲ. ಮದುವೆ ಆದಂತ ಮುತ್ತೈದೆಯರು ತನ್ನ ಗಂಡನ ಆರೋಗ್ಯ ಮತ್ತು ದೀರ್ಘಾಯುಷ್ಯಕ್ಕಾಗಿ ಈ ಒಂದು ವ್ರತವನ್ನ, ಗಂಡನ ಪಾದ ಪೂಜೆಯನ್ನ ಮಾಡಿದ್ರೆ ಮದುವೆ ಆಗ್ದಲೇ ಇರುವಂತವ್ರು ಆರೋಗ್ಯವಂತ ಮತ್ತೆ ದೀರ್ಘಾಯುಷ್ಯುಳ್ಳ ಅಂತ ಭೀಮನಂತ ಗಂಡ ಸಿಗ್ಲಿ ನಮ್ಗೆ ಅಂತ ಈ ಒಂದು ವ್ರತವನ್ನ ಮಾಡಬಹುದು. ಆದ್ರೆ ವ್ರತವನ್ನ ಅಥವಾ ಒಂದು ಭೀಮನ ಅಮಾವಾಸ್ಯೆ ಪೂಜೆಯನ್ನ ಮಾಡುವ ರೀತಿ ಮಾತ್ರ ಬದಲಾವಣೆ ಇರುತ್ತೆ. ಆದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ಭೀಮನ ಅಮಾವಾಸ್ಯೆಯ ಪೂಜೆಯನ್ನ ಮಾಡಬಹುದು.